ಡಾಕ್ಟ್ರೆ, ಹೀಗೆ ನಿದ್ದೆಗೆಟ್ರೆ ನಾಳೆ ಪೇಷಂಟ್ ನ ಹೇಗ್ ನೋಡ್ತೀರಾ? ನಿದ್ದೆ ಮಾಡಿಸ್ತೀನಿ, ಅದೇನೋ ಮಂತ್ರ ಹಾಕಿ ಜಾದು ಮಾಡ್ತೀನಿ ಅಂದೆ. ನನ್ ಜಾದು ಬಗ್ಗೆ ಇನ್ನ ನಿಂಗೆ ಗೊತ್ತಿಲ್ಲ. ನಿನ್ ಕೈ ಕೊಡಲು ಹೇಳ್ತೀನಿ. ಕೈ ಏನಕ್ಕೆ? ಕೊಡು ಅಂದ್ರೆ ಪ್ರೇಮ, ಏನ್ ಮಾಡ್ತಿದ್ಯಾ? ನಾನು ಅವಕಾಶ ಬಳಸ್ಕೊತಾ ಇದೀನಿ ಅಂತಲ್ಲ ಅನ್ಕೋಬೇಡಪ್ಪ. ನಾನು ನಿಂಗ್ ನಿದ್ದೆ ಬರೋ ತರ ಮಾಡ್ತಾ ಇದ್ದೀನಿ. ತರ್ಲೆ, ಎಲ್ರು ನಿದ್ದೆ ಬರ್ಸೋದಕ್ಕೆ ಹೆಡ್ ಮಸಾಜ್ ಮಾಡೋದನ್ನ ನೋಡಿದ್ದೀನಿ, ತಲೆ ಸವರೋದನ್ನ ನೋಡಿದ್ದೀನಿ. ಇದ್ಯಾವ್ದೇ ಇದು ನಿಂದು ಕೈ ಸವರೋದು? ಕೈ ಸವರಿದ್ರೆ ಕಣ್ಣಿ ನಿದ್ದೆ ಬರುತ್ತಾ? ಪ್ರೇಮ, ಯಾವ ಲಾಜಿಕ್ ಪ್ರೇಮ ಇದು? ನನ್ ಲಾಜಿಕ್ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಅಲ್ಲ ರಾಮ್. ನೋಡೀಗ ಮನ್ಸಿಗೆ ಭಾರ ಆದಾಗ ದೇಹ ಹಗೂರ ಮಾಡ್ಕೋತಾರಲ್ವಾ, ಇದು ಹಾಗೆ. ನೀನು ಮಾತಾಡದೆ ಕಣ್ಮುಚ್ಚು. ಕಣ್ಮುಚ್ಕೋ. ಪ್ರೇಮ, ನಿಜವಾಗ್ಲೂ ರಿಲ್ಯಾಕ್ಸಿಂಗ್ ಅನ್ಸ್ತಿದೆ. ಇದಿನ್ನ ಶುರು. 5 ನಿಮಿಷ ಬಿಟ್ರೆ ನೀನ್ ಗೊರ್ಕೆ ಹೊಡಿತೀಯ. ಪ್ರೇಮ, ಎಲ್ಲಿಂದ ಕಲ್ತಿದ್ದನೆಲ್ಲ? ನಮ್ಮಪ್ಪ ಹೇಳ್ಕೊಟ್ರು. ನಂಗೂ ಯಾವಾಗಾರ ಹಿಂಗ್ ನಿದ್ದೆ ಬರ್ದೇ ಇದ್ದಾಗ ನನ್ ಕೈ ತಗೊಂಡು ನನ್ ಹಸ್ತದ ಮೇಲೆ ಹಿಂಗ್ ಬೆರಳಾಡಿಸ್ತಾ ಕೈ ಎಲ್ಲ ಒತ್ತುತ್ತಾ ಇದ್ರು. ಆಗ ನಂಗೆ ಟಕ್ ಅಂತ ನಿದ್ದೆ ಬಂದ್ಬಿಡೋದು. ನೋಡ್ದ್ಯಾಕ, ಆ ಪ್ರೇಮಗೆ ಏನೇನೋ ಜಾದು ಗೊತ್ತಿದಾವೆ. ಹಂಗೇನೋ ಡೌಟ್ ಅಕ್ಕ, ನಮ್ ರಾಮ್ ಮೇಲೆ ಆ ಪ್ರೇಮ ಏನೋ ಜಾದು ಪ್ರಯೋಗ ಮಾಡಿದಾಳೆ. ನಮ್ ರಾಮ್ ಕೈ ಬಿಟ್ಟು ಹೋದ. ಕಿಟ್ಟಿ, ಬಾಯ್ ಮುಚ್ತೀಯ ಇವಾಗ? ಅಕ್ಕ, ನನ್ ಕಣ್ಣಿಗೆ ಕಾಣಿಸೋದು ಯಾವ್ದು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ರಾಮ್ ಈಗ ಪ್ರೇಮ ಹಾಕಿರೋ ಪ್ರೀತಿ ಬಲೆಯಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಿದ್ದಾನೆ. ರಾಮ್ಗೆ ಪ್ರೇಮ ಮೇಲೆ ಪ್ರೀತಿ ಹುಟ್ಟಲ್ಲ ಅನ್ನೋ ಭ್ರಮೆಯಿಂದ ನಾವು ಆಚೆ ಬಂದು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ಇಲ್ಲಾಂದ್ರೆ ಅವರಿಬ್ಬರನ್ನು ದೂರ ಮಾಡೋದು ತುಂಬಾ ಕಷ್ಟ. ಅವಳು ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡಿರ್ಬೋದು, ಆದ್ರೆ ನನ್ನನ್ನು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಈ ಮನೆಗೆ ಬಂದಿರೋದೆ ನನ್ನ ಮಗನ ಜೀವನನ ಹಾಳು ಮಾಡೋದಿಕ್ಕೆ. ಈಗ್ಲೂ ರಾಮ್ ಕಣ್ಣಲ್ಲಿ ಆ ಪ್ರೇಮ ಬಗ್ಗೆ ಪ್ರೀತಿ ಕಾಣಿಸ್ತಾ ಇಲ್ಲ. ಆ ಪ್ರೀತಿ ಹುಟ್ಟಕ್ಕೂ ಮುಂಚೆ ನಾನೇನಾದ್ರೂ ಮಾಡೇ ಮಾಡ್ತೀನಿ. ರಾಮ್, ಮಲ್ಗಿದ್ಯಾ? ಅಯ್ಯೋ, ಒಳ್ಳೆ ಮುದ್ದು ಮಗು ತರ. ರಾಮ್, ನಿಂಗೆ ಯಾವ ದೃಷ್ಟಿನೂ ಬೀಳ್ದೆ ಇರ್ಲಿ. ಮಹಾರಾಣಿ ನನ್ನ ಮಲಗಿಸ್ತೀನಿ ಅಂತ ಬಂದು ಅವಳೇ ಮಲ್ಕೋಬಿಟ್ಟಿದ್ದಾಳೆ. ನನಗೆ ಮೋಸ ಮಾಡೋದು ಅಷ್ಟು ಸುಲಭ ಅಂತ ಅನ್ಕೋಬೇಡ. ಇದಿನ್ನೂ ಮುಗ್ದಿಲ್ಲ, ಮುಗಿಯೋದು ಇಲ್ಲ. ಅಲ್ಲ, ರಿಂಗ್ ಅಲ್ಲಿ ಯಾರು ಇಟ್ಟಿರ್ತಾರೆ? ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ರಾಮ್, ಆದ್ರೆ ನಾನ್ ಇಟ್ಕೋತೀನಿ. ನಿನ್ನ ಹುಚ್ಚಿ ಅಂತನಾದ್ರೂ ಅನ್ಕೋ, ಅಥವಾ ಬುದ್ಧಿ ಇಲ್ಲ ಅಂತನಾದ್ರೂ ಅನ್ಕೋ, ಇದು ನನ್ ಪ್ರೀತಿ ರಾಮ್. ಮಗು ಮನ್ಸ್ ನಿಂದು.
ಎಲ್ಲಿಂದ ಬಂದೆ ನೀನು? ನಿಜವಾಗ್ಲೂ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯಾ? ಅಮ್ಮ ಕಾಳಮ್ಮ ದುರ್ಗಮ್ಮ ದುರ್ಗಾ ಪರಮೇಶ್ವರಿ ಪಟಾಲಮ್ಮ ಚಾಮುಂಡೇಶ್ವರಿ ಎಲ್ಲರೂ ಆಶೀರ್ವಾದ ಮಾಡವ. ಇವತ್ತಿನ ನನ್ನ ದಿನ ಸಣ್ಣಗಿರಂಗ್ ನೋಡ್ಕೊಳೆ. ಇದೇನಿದು ಕಾಪಿ ಇಲ್ಲದೆ ಯಾರು ತಂದು ಮಡಗಿರ್ಬೋದು? ವಾ, ಕೋಣೆ ಬಾಗ್ಲು ತೆಗೆದೈತೆ. ಹಂಗಾರೆ ನಮ್ ಕಾಡ್ ರಾಕ್ಷಸಿನೇ ಇದನ್ನ ತಂದು ಮಡಗಿರ್ಬೇಕು. ಅಮ್ಮ ಶಕ್ತಿ ದೇವತೆ, ಆಗ್ಲಿ ಕಣಪ್ಪ ಅಂತ ಆಗ್ಲೇ ಆಶೀರ್ವಾದ ಮಾಡ್ಬಿಟ್ರ. ಅದಕ್ಕೆಯ ನನ್ನ ಹೆಂಡ್ರು ನನಗ್ ಕಾಪಿ ತಂದು ಕೊಡೋಷ್ಟು ನನ್ನ ಜೀವನ ಉದ್ಧಾರ ಆಗೋಗದೆ. ಇರ್ಲಿ ಅಮ್ಮ ತಾಯಂದ್ರ, ಈ ಬಡಪಾಯಿ ಗಂಡನ ಮೇಲೆ ನಿಮ್ಮ ಆಶೀರ್ವಾದ ಹಿಂಗೇ ಇರ್ಲಿ. ಅಬ್ಬಬ್ಬಬ್ಬಬ್ಬಬ್ಬಾ, ಎಂತ ಟೇಮು ಕಾವ್ಯ. ಅದಕ್ಕೆ ಹೇಳೋದು, ಪಿರೂತಿ ತುಂಬಿಕೊಂಡಿರೋರು ಮನ್ಸಾಗೆ ನಾನು ಅನ್ಕೊಂಡ್ರೆ ಅದು ಹಾಗೆ ಆಯ್ತದೆ ಅಂತ. ಪ್ರೀತಿ ರಕ್ತಾವಂತಿ ಬರ್ಸೋರ್ ಬಾಯಲ್ಲಿ ಪ್ರೀತಿ ಮಾತು ಚೆನ್ನಾಗಿ ಕೇಳಿಸೋದಿಲ್ಲ. ಕೆಂಪು ಹೂವ ತಗೊಂಬಂದಿದ್ದೀನಿ, ನೀನ್ ನೋಡಿದ್ರೆ ಕೆಂಪು ರಕ್ತದ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ತಗ ಕನಕಾಂಬ್ರು ನಿನಗಿಷ್ಟ ಅಂತ ತಂದಿವ್ನಿ, ಮುಡ್ಕ. ಬೇಡ ಇರು, ನಾನೇ ಮುಡಿಸ್ತೀನಿ. ಹಾಗೆ ತಮ್ಮ ಕೈನ ರಪ್ ಅಂತ ಮುರಿತೀನಿ. ಇದೇನಮ್ಮಿ, ನಾನ್ ರಕ್ತ ವಾಂತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನೇ ಕೈ ಮುರಿತೀನಿ ಅಂತ ಹೇಳ್ತಿದ್ಯಾ? ನನ್ ಕೆಲ್ಸ ನೀನ್ ಮಾಡಿಯಾ ಹೆಂಗೆ? ಇನ್ನೇನ್ ಮತ್ತೆ, ನನಗ್ ಹೂವ ಮುಡ್ಸಕ್ ಬಂದ್ರೆ ಕೈಯೇ ಮುರಿಯೋದು. ಇದೇನಿದು ಹೊಸ ನಾಟಕ? ಹೂವ ತಂದ್ ಕೊಟ್ಬಿಟ್ರೆ ನಾನು ನಿನ್ ಬುಟ್ಟಿಗೆ ಬಿದೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತಲಂತೆ. ಪಿರೂತಿಲಿ ಮೊದಲನೇ ಹೆಜ್ಜೆ ಇಟ್ಟವಳು ನೀನೇ ತಾನೇ? ಏನು ನಾನಾ? ಏನ್ ಹೇಳ್ತಿದ್ಯಾ? ಏಯ್ ನಿಧಾನ, ಅದ್ಯಾಕಂಗ್ ಗುರ್ರ ಅಂತ ರಾಕೆಟ್ ತರ ಹೋಯ್ತಿದ್ಯಾ? ಅಲ್ಲ ಕಾವ್ಯ, ಮನ್ಸಾಗೆ ಬೆಟ್ಟದಷ್ಟು ಪಿರೂತಿ ಮಾಡ್ಕೊಂಡು ಹಿಂಗ್ ನಡ್ಕೊಳದ್ ಸರಿಯಾ? ಒತ್ತಾರೆ ನಾನ್ ಮಲ್ಕೊಂಡಿದ್ದ ಜಾಗಕ್ಕೆ ಕಾಪಿ ತಂದ್ ಮಡಗಿದ್ದೆ, ಅದ್ ಪಿರೂತಿ ಅಲ್ವೇ? ಏನು ಕಾಫಿ? ಅದು ನಾನು ನಿನಗೆ? ನಿಂಗ್ ಸುಳ್ಳು ಹೇಳಕ್ಕೂ ಬರಕಿಲ್ಲ. ನೀನು ಪಿರೂತಿಯಿಂದ ನನಗೆ ಕಾಪಿ ತಂದ್ಕೊಟ್ಟೆ, ನಾನು ಪಿರೂತಿಯಿಂದ ಹೂ ತಗೊಂಬಂದಿದ್ದೀನಿ ಅಷ್ಟೇಯ. ನಾನ್ ನಿನ್ಗೆ ಯಾವ ಕಾಫಿನೂ ತಂದ್ಕೊಟ್ಟಿಲ್ಲ, ಸುಮ್ನೆ ಸುಳ್ಳು ಹೇಳ್ಬೇಡ. ಓಹೋ, ನೀನ್ ತಂದ್ಕೊಟ್ಟಿಲ್ಲ ಅಂದ್ಮ್ಯಾಕೆ ಅಡುಗೆ ಮನೇಲಿ ಇದ್ದಿದ್ ಕಾಪಿ ಅದಾಗದೆ ಲೋಟಕ್ಕೆ ಹೋಗಿ ಆ ಲೋಟಕ್ಕೆ 2 ಕಾಲ್ ಬಂದು ಮಾದೇವಂಗೆ ಕಾಪಿ ಅಂದ್ರೆ ಇಷ್ಟ ಅಂತ ನನ್ ಪಕ್ಕ ಬಂದ್ ಕೂತಿತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ ನಾಟಕದ ಮಾತು, ನಾಟಕದ ಆಟಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಇರ್ಲಿ ಬಿಡು ಚಿನ್ನ, ಪಿರೂತಿ ಇದ್ದಾಗ ಒಪ್ಕೊಂಡ್ಬಿಡ್ಬೇಕು. ನಿನ್ ಮುಖ, ನನಗ್ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ. ಮತ್ತೆ ಕಾಪಿ ತಂದ್ಕಟ್ಟೆ? ನಾನ್ ತಂದ್ ಕೊಟ್ಟಿಲ್ಲ. ಆಹಾ, ನೀನ್ ಕೊಟ್ಟಿಲ್ಲ ಅಂದ್ಮ್ಯಾಕೆ ಆಗೋ ಇಲ್ಲೈತಲ್ಲ ಟೇಬಲ್ ಮೇಲೆ ಕಾಪಿ ಗ್ಲಾಸು, ಅದನ್ನ ಯಾರು ತಂದ್ ಮಡಗಿದ್ದು? ನೀನೇ ತಾನೇ? ಪಂಚಮಿ, ನೀನೇನಾದ್ರೂ ನಿಮ್ ಅಣ್ಣಂಗೆ ಕಾಫಿ ತಂದ್ ಕೊಟ್ಯಾ? ನಾನ್ ತಂದ್ ಕೊಟ್ಟಿದ್ದೀನಿ ಅಂತ ಪಾಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ. ಅನ್ಕಂಡೆ, ಅದೇ ಅನ್ಕಂಡೆ.
ಈ ಕಾಡ್ ರಾಕ್ಷಸಿಗೆ ಇಂಥ ಪುಣ್ಯದ ಕೆಲಸ ಮಾಡಕ್ಕೆ ಎಲ್ಲಿ ಬರ್ತದೆ ಅಂತ. ಎಷ್ಟೇ ಆಗ್ಲಿ ಕಾಡ್ ರಾಕ್ಷಸಿ ಅಲ್ವೇ? ಹಲೋ, ದೋಸೆನ್ ತಿರ್ವ ಹಾಕ್ದಾಗೆ ಮಾತಿನ ತಿರ್ವ ಹಾಕ್ಬೇಡ, ಹೋಗು. ಆಯ್ತು ಬಿಡು, ನಿನಗೆ ಪುಣ್ಯ ಬರೋಂಥ ಕೆಲಸ ಮಾಡಕ್ ಬರ್ದೇ ಇರ್ಬೋದು, ಆದ್ರೆ ನಾನು ಪುಣ್ಯ ಮಾಡೋಂಥ ಕೆಲಸನೇ ಮಾಡ್ಕೊಂಡ್ ಬಂದೀನಿ. ನಿನಗೋಸ್ಕರ ಕನಕಾಂಬರ ತಂದಿದ್ದೀನಿ, ಅದು ಮಾರ್ಕೆಟ್ಗೆ ಹೋಗಿ ಮುಡ್ಕ. ಅಬ್ಬಬ್ಬಬ್ಬ, ನೀ ನಂಗೆ ಹೂವು ಸ್ವೀಟ್ಸು ತಂದ್ಕೊಟ್ಟು ನನ್ ಮುಂದೆ ಡ್ರಾಮಾ ಮಾಡ್ಬೇಡ. ನಂಗೆ ಈ ಹೂವ ಬೇಕಾಗಿಲ್ಲ. ನೋಡಮ್ಮೆ, ನಿನಗೆ ಇಷ್ಟ ಅಂತ ಕನಕಾಂಬರ ಹೂ ತಂದಿದ್ದೀನಿ, ಇಲ್ಲೇ ಟೇಬಲ್ ಮೇಲೆ ಮಡಗಿರ್ತೀನಿ, ಬೇಕಾರೆ ಮುಡ್ಕ. ಅಣ್ಣ ಅಣ್ಣ, ಪೂಜೆಗಂತ ಕನಕಾಂಬರ ಹೂ ತಂದು ಟೇಬಲ್ ಮೇಲೆ ಇಟ್ಟಿದ್ದೆ, ನೀನ್ ತಗೊಂಡ್ ಬಂದಿಯಂತೆ, ಹೌದಾ? ಪೂರ್ವಿ, ಆ ಟೇಬಲ್ ಮೇಲೆ ಇದೆಯಲ್ಲ ಕನಕಾಂಬರ ಹೂವ, ಅದು ನೀನ್ ತಂದಿದ್ದ ನೋಡು. ಹ್ಞೂ ಅದ್ಗೆ, ಇದೇ ಹೂನೇ ತಂದು ನಾನು ಪೂಜೆಗಂತ ಟೇಬಲ್ ಮೇಲೆ ಇಟ್ಟಿದ್ದೆ. ನೋಡಿದ್ರೆ ಅಣ್ಣ ತಗೊಂಡ್ ಬಂದ್ಬಿಟ್ಟಿದ್ದಾನೆ. ಅಣ್ಣ, ನೀನೇನ್ ಮಾಡ್ತೀಯ ಹೂ ತಗೊಂಡು? ಕಿವಿ ಮೇಲೆ ಮುಡ್ಕೋತಾನೆ ಅಲ್ವಾ ಮಾದೇವ? ಇಲ್ಲ ಇಲ್ಲ, ಅದು ಒಬ್ನೇ ಇದ್ದು ಬೇಸರ ಆಯ್ತಿತ್ತು ನೋಡು, ಅದಕ್ಕೆ ಹೂವಿನ ಮಕರಂದ ತಗೊಳ್ಳೋಣ ಅಂತ ತಗೋತಾ ಇದ್ದೆ, ನೀವು ಬಂದ್ಬಿಟ್ರಿ. ಸರಿ ಅಣ್ಣ. ನನಗೆ ಅಂತ ಮಾರ್ಕೆಟ್ಗೆ ಹೋಗಿ ಕನಕಾಂಬರ ಹೂವನ್ ತಗೊಂಬಂದ್ಯಾ? ಎಂತ ಡವ್ರಾಜ ನೀನು. ಡವ್ವೆ ನಿನ್ನಿಂದ ಹುಟ್ಟಿರೋದು ಅಂತ ಅನಿಸ್ತಾ ಇದೆ. ಏಯ್, ಡೌರಾಜ ಗಿವರಾಜ ಅಂತೆಲ್ಲ ಅನ್ಬೇಡ, ನಾನ್ ಮಹಾರಾಜ ಗಣಮಿ. ಮಹಾರಾಜ, ತಾವು ದೊಡ್ಡ ಸುಳ್ಳುಗಾರ. ಏಯ್ ಕಾಡ್ರಾಕ್ಷಸಿ, ಸುಳ್ಳುಗಾರ ಅಂದ್ರೆ ಆಮ್ಯಾಕ್ ನಾನು ಬೇಟೆಗಾರ ಆಗಿ ನಿನ್ನ ಬೇಟೆಯಾಡ್ಬೇಕಾಯ್ತದೆ, ಹುಷಾರ್. ಹತ್ರ ಬಾ ನೋಡೋಣ. ಏನ್ ಮಾಡಿಯಾ? ಹತ್ರ ಬಾ ಹೇಳ್ತೀನಿ. ಬರ್ತೀನಿ, ಏನ್ ಮಾಡಿಯಾ ಮೊದ್ಲು ಹೇಳು. ಅಯ್ಯ ನಿನ್ ಪ್ರೇಮ, ನಾನು ಹೋಗಿ ಬರ್ತೀನಿ, ಬಾಯ್. ಒಂದ್ ನಿಮಿಷ. ನಾನು ಹೋಗಿ ಬರ್ತೀನಿ. ಅಲ್ಲೆಲ್ಲೆಲ್ಲೆ ಪ್ರೇಮ, ದೇವ್ರ ಮುಂದೆ ದೀಪ ಬೆಳಗೋದಕ್ಕೆ ಎಣ್ಣೆ ಇರಬೇಕು, ಆದ್ರೆ ಇಡೀ ಮನೆ ಬೆಳಗೋದಕ್ಕೆ ನಿನ್ನಂತ ನಗು ಮುಖದ ಸೊಸೆ ಇರಬೇಕು ಕಣಮ್ಮ. ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಮಾವ, ಎಲ್ಲ ನಿಮ್ ದೊಡ್ಡ ಗುಣ. ಆಹಾ, ನನ್ನ ದೊಡ್ಡ ಗುಣ ಅಲ್ಲಮ್ಮ, ನಿನ್ನ ದೊಡ್ಡ ಗುಣ. ಅವತ್ತು ಪಂಚಾಯಿತಿಯಲ್ಲಿ ಆ ಸ್ನೇಹ ಕೆಸರು ಅರ್ಚಾಟ ಮಾಡಿದಾಗ ನನಗೂ ಸ್ವಲ್ಪ ಅನುಮಾನ ಬಂದಿತ್ತು. ಆದರೆ ನೀನು ಕೆಸರಲ್ಲಿ ಹುಟ್ಟಿರೋ ಕಮಲ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ಟೆಯಮ್ಮ. ನನಗೆ ನಿನ್ನ ಮೇಲೆ ಗೌರವ ಪ್ರೀತಿ 10 ಪಟ್ಟು ಜಾಸ್ತಿ ಆಗ್ತಾ ಇದೆಯಮ್ಮ. ಮಗಳೇ, ಧೈರ್ಯವಾಗಿರು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ಮಾಡ್ತೀಯ? ನೋಡಕ್ಕೆ 2 ಕಣ್ಣು ಸಾಲದು. ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಯಲ್ಲೇ. ನೀನು ಪತಿವ್ರತೆ ಅಂತ ಎಲ್ರನ್ನ ನಂಬಿಸ್ಬೋದು, ಆದ್ರೆ ನೀನ್ ಎಷ್ಟು ದೊಡ್ಡ ಫ್ರಾಡ್ ಅನ್ನೋದು ನನಗ್ ಗೊತ್ತು. ಈ ಅಮಾಯಕಿ ಅನ್ನೋ ಮುಖವಾಡನ ಇನ್ನು ಎಷ್ಟು ದಿನ ಹಾಕೋತ್ಯ ಅಂತ ನಾನು ನೋಡೇ ಬಿಡ್ತೀನಿ. ನಾನು ನೀವು ಕಳ್ಸೋದಕ್ಕೆ ಪ್ರಯತ್ನ ಪಟ್ರು ರಾಮು, ಅವನ್ ಪ್ರೀತಿ, ಈ ಕುಟುಂಬದ ಮೇಲಿರೋ ವಿಶ್ವಾಸ ಈ ಮನೆಗೆ ಯಾವ ತೊಂದರೆ ಆಗೋದಕ್ಕೂ ಬಿಡಲ್ಲ ಅತ್ತೆ. ಅದೇ ಕಣೆ ನನ್ಗೂ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನ್ ಮಗನಿಗೆ ಅದೇನ್ ಮಂತ್ರ ಹಾಕಿದ್ಯೋ ಏನೋ. ಮೊದ್ಲೆಲ್ಲ ಅವನು ನಾನು ಹೇಳೋ ಮಾತನ್ ಕೇಳೋನು, ಈಗ ನಿನ್ನ ಪರ ವಹಿಸ್ಕೊಂಡು ನನಗೆ ಎದುರಾಡ್ತಾನೆ. ಸ್ವಲ್ಪ ದಿನ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ಆ ಸ್ನೇಹ ಒಬ್ಳು ದೂರ ಇದ್ರೆ ಎಲ್ಲ ಸರಿ ಆಗುತ್ತೆ. ಅವಳು ಯಾಕೆ ದೂರ ಇರ್ಬೇಕು? ಅವಳು ಯಾಕೆ ದೂರ ಇರ್ಬೇಕು? ದೂರ ಇರ್ಬೇಕಾದವಳು ನೀನು. ಸ್ನೇಹನಲ್ಲಿ ಇಲ್ದೇ ಇರೋದು ನಿನ್ನಲ್ಲಿ ಏನೇ ಇದೆ? ಅಂದನ, ಚಂದನ, ಅವಳು ಎಜುಕೇಟೆಡ್, ನೀನು ಎಬ್ಬೆಟ್ಟು. ಅವಳು ದೊಡ್ಡ ಮನೆ ಹುಡುಗಿ, ನೀನು ಗತಿಗೆಟ್ಟವಳು.
ಸ್ನೇಹಾಗಿರೋ ಅದೃಷ್ಟ ಯೋಗ್ಯತೆನಲ್ಲಿ ನಿನಗೆ ಅರ್ಧನೂ ಇಲ್ಲ. ನೀನು ಸ್ನೇಹ ಪ್ರೀತಿನ ಕಿತ್ಕೊಂಡು ಅವಳನ್ನ ಎದುರು ಹಾಕೊಂಡಿದ್ಯಾ. ಅವಳು ಮನ್ಸ್ ಮಾಡಿದ್ರೆ ಒಂದೇ ಕ್ಷಣದಲ್ಲಿ ರಾಮ್ನ ಜೈಲಿಗೆ ಕಳಿಸ್ಬೋದು. ಅತ್ತೆ, ಯೋಗ್ಯತೆ ಅಂದ್ರೆ ಡಿಗ್ರಿ ಅಲ್ಲ ಅತ್ತೆ. ಇನ್ನೊಬ್ರು ಸಂಸ್ಕಾರಕ್ಕೆ ಬೆಂಕಿ ಹಚ್ಚದೇ ಇರೋದು ಯೋಗ್ಯತೆ. ನನ್ ಗಂಡ ಯಾಕೆ ಜೈಲಿಗೆ ಹೋಗ್ಬೇಕು? ಯಾವ ತಪ್ಪು ಮಾಡದೆ ಇರೋನು ಯಾಕೆ ಜೈಲಿಗೆ ಹೋಗ್ಬೇಕು? ನಿನ್ನ ವಿಷಯದಲ್ಲಿ ಅವನೇನಾದ್ರೂ ತಪ್ಪು ಮಾಡಿದಾನೇನೆ, ಆದ್ರೂ ಅದಕ್ಕೆ ಅವ್ನ ಶಿಕ್ಷೆ ಅನುಭವಿಸ್ತಾ ಇಲ್ವಾ? ಸ್ನೇಹ ವಿಷಯದಲ್ಲಿ ಅವನು ತಪ್ಪು ಮಾಡಿದನೋ ಇಲ್ವೋ ಅನ್ನೋದು ಕೋರ್ಟ್ ಅಲ್ಲಿ ನಿರ್ಧಾರ ಆಗತ್ತೆ. ಸ್ನೇಹ ಡಾಕ್ಟ್ರು ಕಣೆ, ಅವಳು ಮನ್ಸ್ ಮಾಡಿದ್ರೆ ರಾಮ್ ಕೆರಿಯರ್ನೇ ನಾಶ ಮಾಡ್ಬೋದು. ನನ್ ಮಗ ಹಾಳಾಗೋದು ಬೇಕೇನೆ ನಿನ್ಗೆ? ಒಂದು ವೇಳೆ ಅವನಿಗೆ ಸ್ವಲ್ಪ ತೊಂದರೆ ಆದ್ರೂ ಅದಕ್ಕೆ ಕಾರಣ ನೀನೇ ಆಗಿರ್. ನಾನವ್ರನ್ನ ಪ್ರೀತಿಸ್ತೀನಿ ಅತ್ತೆ. ಪ್ರೀತಿ ಪ್ರೀತಿ ಸಾಲ್ದು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆಗ್ಬೇಕು. ಹಾಗೇನಾದ್ರೂ ರಾಮಗ್ ಒಳ್ಳೇದಾಗ್ಬೇಕು ಅಂತ ನಿನ್ ಮನ್ಸಲ್ಲಿದ್ರೆ ಇವಾಗ್ಲೇ ಹೋಗಿ ಅಕ್ಕನ ಹತ್ರ ನಿನ್ ಸುಳ್ಳುಗಳನ್ನೆಲ್ಲ ಒಪ್ಕೋ. ಸತ್ಯ ಹೇಳಿ ಮನೆಯಿಂದ ಆಚೆ ಹೋಗು. ಇಲ್ಲ ಅಂದ್ರೆ ರಾಮ್ ಬಾಳಲ್ಲಿ ನೀನೆ ಕಂಟಕ ಆಗ್ಬಿಡ್ತೀಯ. ನೆನ್ಪಲ್ಲಿರ್ಲಿ. ಆಯ್ತು ಬಿಗ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ನಿಮ್ ಮಾತು ಅಂದ್ರೆ ನಮಗೆ ವೇದ ವಾಕ್ಯ ಇದ್ದ ಹಾಗೆ. ನೀವ್ ಹೇಳಿದ ಮುಹೂರ್ತ ನಮ್ಗೊಪ್ಪಿಗೆ ಇದೆ. ಬಿಗ್ರೆ, ನಾನು ಒಂದ್ಸಲ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೇನೆ, ಆಮೇಲೆ ಮತ್ತೆ ನಿಮಗ್ ಫೋನ್ ಮಾಡ್ತೇನೆ. ಏನಂತಮ್ಮ? ಮಾದೇವು, ಕರೆಕ್ಟ್ ಟೈಮಿಗೆ ಬಂದೆ. ನಮ್ ಬಿಗ್ರು ಫೋನ್ ಮಾಡಿದ್ರು. ಮುಂದಿನ ವಾರನೇ ನಮ್ ಪಂಚಮಿ ಎಂಗೇಜ್ಮೆಂಟ್ ನ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಅಲ್ಲೆಲ್ಲೆಲ್ಲೆಲ್ಲೆ ಮದೆವಣ್ಣ ಪೀಪಿ ಊದುವ ಮದೆವಣ್ಣ ಡೋಲು ಬಡಿಯುವ ನನ್ನ ತಂಗಿಯ ಮದುವೆ ಜೋರು 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 ಅಹ ಜೋರು 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 ಅಹ ಜೋರು ಜೋರು ಜೋರು. ಏಯ್ ಏಯ್ ಪಂಚಮಿ ಪಂಚಮಿ. ನೋಡ್ದ್ಯಾ ನಮ್ ಪಂಚಮಿ ಹೆಂಗ್ ನಾಚ್ಕೊಂಡು ಓಡೋದ್ಲು ಅಂತ? ಹೆಂಗೋ ಕಣವ, ದೇವ್ರ ದೊಡ್ಡವನು, ದೇವ್ರಂತ ಬೀಗ್ರು. ಹುಡುಗನು ಸಾನೆ ಒಳ್ಳೆಯವನು, ಸಾನೆ ಓದ್ಕೊಂಡವನೆ. ನಾವೇ ಹುಡುಕಿದ್ರು ಪಂಚಮಿಗೆ ಇಂಥ ಗಂಡು ಸಿಕ್ತಿರ್ಲಿಲ್ಲ. ಏನಂತ್ಯಾ? ನಿಜ ಕಣ. ಮುಂದೆ ಮೊದ್ಲೇ ನೀನು ಕಾರ್ಡ್ನ ಪ್ರಿಂಟ್ ಕೊಡು. ಊರ್ ಜನಕ್ಕೆಲ್ಲ ನಿಶ್ಚಿತಾರ್ಥದ ಕಾರ್ಡ್ ಕೊಟ್ಟು ಕರಿಬೇಕು. ಅಷ್ಟೇ ತಾನೇ. ಒಂದೇ 1 ಗಂಟೆ ಟೈಮ್ ಕೊಡು. ಹಿಂಗೋಗಿ ಹಂಗ್ ಬರ್ತೀನಿ. ಇಬ್ರು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊ ಬರೋಣ. ಸರಿ, ಆಯ್ತು. ಬಂದೆ. ಏನಕ್ಕ ಇದು? ನೀನು ನೋಡಿದ್ರೆ ಏನೋ ಹೇಳ್ತಾ ಇದ್ದೆ, ಇಲ್ಲಿ ನೋಡಿದ್ರೆ ಇನ್ನೇನು ಆಗ್ತಾ ಇದೆ. ಪಂಚಮಿನ ನಾನು ಮದುವೆ ಮಾಡಿಸ್ತೀನಿ, ನೀನು ಮನೆ ಅಳಿಯಾಗಿ ಇಲ್ಲೇ ಇರ್ಬೋದು ಅಂತ ಹೇಳಿದ್ದೆ. ಇವಾಗ ನೋಡಿದ್ರೆ ಎಲ್ಲಾನು ಉಲ್ಟಾ ಆಗ್ತಿದ್ದಿಲ್ಲಕ್ಕ. ಇನ್ನೂ ಆಟ ಮುಗ್ದಿಲ್ಲ ಕಿಟ್ಟೆ, ಇವಾಗ ಶುರುವಾಗ್ತದೆ. ಸ್ವಲ್ಪ ತಾಳ್ಮೆ ಇರ್ಲಿ. ಅಕ್ಕ, ವಿಷಯ ಎಂಗೇಜ್ಮೆಂಟ್ ಕಾರ್ಡ್ ಪ್ರಿಂಟ್ ಮಾಡೋ ತನಕ ಹೋಗಿದೆ. ಈ ಮದುವೆ ಏನಾದರೂ ಫಿಕ್ಸ್ ಆದರೆ ನನ್ನ ಗತಿ ಅದೋ ಗತಿ. ಬೀಗರು ಮುಹೂರ್ತ ಫಿಕ್ಸ್ ಮಾಡಿಲ್ಲ ಅಕ್ಕ. ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ತಾ ಇದ್ದಾರೆ. ಕಿಟ್ಟಿ, ಕಾರ್ಡ್ ಪ್ರಿಂಟ್ ಆಗ್ತಾ ಇರೋದು ಮದುವೆದಲ್ಲ, ಎಂಗೇಜ್ಮೆಂಟ್. ಸ್ವಲ್ಪ ಸಮಾಧಾನವಾಗಿರೋ. ಇದೇ ಆಗಿದೆ ಅಂದಮೇಲೆ ಮದುವೆ ಕಾರ್ಡ್ ಆದಷ್ಟು ಬೇಗ ಪ್ರಿಂಟ್ ಆಗುತ್ತಲ್ಲ ಅಕ್ಕ. ಆದ್ರೆ ಏನಿವಾಗ ಕಾರ್ಡ್ ಪ್ರಿಂಟ್ ಆದ ಕೂಡಲೇ ಮದುವೆ ಆಗ್ಬಿಡುತ್ತೆ ಅನ್ಕೊಂಡಿದ್ಯಾ? ಸುಮ್ಮನೆ ನಿಂತ್ಕೊಳ್ಳೋ. ಈ ಮಹೇಶ್ವರಿ ಒಂದ್ಸಲ ಮಾತು ಕೊಟ್ಲು ಅಂದ್ರೆ ಮುಗೀತು. ಆ ಪಂಚಮಿ ಮದುವೆ ಈ ಮನೇಲಿ ನಡೆಯುತ್ತೆ ಅನ್ನೋದಾದ್ರೆ ಅದು ನಿನ್ ಜೊತೆಲೆ.
ಕಲ್ಯಾಣಿ ಮುಹೂರ್ತನ ಫಿಕ್ಸ್ ಮಾಡಿಸ್ಲಿ ಅಥವಾ ಆ ಮಹಾದೇವ ಕಾರ್ಡನ್ ಪ್ರಿಂಟ್ ಮಾಡಿಸ್ಲಿ, ಆದ್ರೆ ಅದೇ ಮುಹೂರ್ತದಲ್ಲಿ ಅವಳಿಗೆ ತಾಳಿ ಕಟ್ಟೋದು ಮಾತ್ರ ನೀನೆ. ತಗೊಳ್ಳಿ, ಈ ಪೇಷಂಟ್ಗೆ ಈ ಕೊಟ್ಟಿರೋ ಮೆಡಿಸನ್ ಡೋಸ್ನೇ ಕಂಟಿನ್ಯೂ ಮಾಡಿ. ಈವ್ನಿಂಗ್ ಒಂದ್ಸಲಿ BP ಚೆಕ್ ಮಾಡಿ ನನಗೆ ಅಪ್ಡೇಟ್ ಮಾಡಿ. ಓಕೆ? ರಾಮ್, ನೀ ನನ್ನ ಹೀಗೆ ಇಗ್ನೋರ್ ಮಾಡಿದ್ರೆ ನಾನು ಸುಮ್ಮನೆ ಹೊರಟೋಗ್ತೀನಿ ಅಂತ ಅನ್ಕೋಬೇಡ. ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ. ರಾಮ್, ನೀ ನನಗ್ ಮೋಸ ಮಾಡಿ ಆರಾಮಾಗಿರ್ಬೋದು ಅಂತ ಕನ್ಸಲ್ಲೂ ಅನ್ಕೋಬೇಡ. ನಾನ್ ನಿನ್ನ ಬಿಟ್ಕೊಡೋದಕ್ಕೆ ಅಷ್ಟ್ ಈಸಿಯಾಗಿ ಒಪ್ಪಲ್ಲ. ನಿನಗೆ ಗೊತ್ತಿರ್ಬೋದಲ್ಲ ನಿನ್ನ ಪಡ್ಕೊಳ್ಳೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಸ್ನೇಹ, ಅದನ್ನೆಲ್ಲ ಮರ್ತ್ಬಿಡು ಅಷ್ಟೇ. ಆಗಲ್ಲ. ಸ್ನೇಹ, ಇದು ಹಾಸ್ಪಿಟಲ್. ಇಲ್ಲಿ ನಾಟಕನ ಶುರು ಮಾಡಬೇಡ. ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ. ಕೆಲ್ಸ ಆಮೇಲೂ ಮಾಡ್ಬೋದು, ಮೊದ್ಲು ಇದನ್ ನೋಡು. ಏನದು? ನಿನಗ್ ಯಾವ್ದೇ ತೊಂದ್ರೆ ಆಗ್ಬಾರ್ದು ಅಂದ್ರೆ ಈಗ ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಆ ಪ್ರೇಮಂಗೆ ಗುಡ್ ಬೈ ಹೇಳಿ.